ಒಂದ್ ನಿಮಿಷ ತಿನ್ಬೇಡಿ. ಏನ್ ಮಂತ್ರ? ಅಲ್ಲ, ಈ ತರ ಮಾಡಿದ್ಯಾ ತಿಂಡಿನ? ಯಾರಾದ್ರೂ ಗೆಸ್ಟ್ ಬಂದ್ರೆ ಈ ತರ ತಿಂಡಿ ಮಾಡ್ಕೊಡೋದಾ? ಏನಾಗಿದೆ ನಿಂಗೆ? ತಿಂಡಿ ಫುಲ್ಲು ಉಪ್ಪುಪ್ಪಿದೆ. ಇವರೆಲ್ಲರೂ ತಿಂತಾ ಇದ್ದಾರೆ ತಾನೆ? ನಿನ್ನ ನಂಬಿ ಗೆಸ್ಟ್ನ ಮನೆ ಕರ್ಕೊಂಬಂದಲ್ಲ, ನನಗ್ ಬುದ್ಧಿ ಇಲ್ಲ. ತಿನ್ಬೇಡಿ, ಬೇರೆ ಏನಾದ್ರೂ ವ್ಯವಸ್ಥೆ ಮಾಡೋಣ ಇರಿ. ಬೇರೆ ತಿಂಡಿನ ನಾನ್ ಮಾಡ್ಕೊಡ್ತೀನಿ. ಕೊಡಿ. ಅಯ್ಯೋ ಅಯ್ಯೋ ಬಿಡಿ, ಪರವಾಗಿಲ್ಲ. ಅಯ್ಯೋ ಕೊಡಮ್ಮ ನೀನು. ಇಲ್ಲ ಇಲ್ಲ ಪರವಾಗಿಲ್ಲ, ಕೊಡಿ. ತಟ್ಟೆಗೆ ಹಾಕಿರೋ ಊಟನ ಯಾವತ್ತೂ ವೇಸ್ಟ್ ಮಾಡಬಾರ್ದು. ಬಿಡಿ, ತಿಂತೀನಿ. ಓ ಹೌದಾ? ಓ ಮೈ ಗಾಡ್, ಕಂಗ್ರ್ಯಾಚುಲೇಷನ್ಸ್. ಸುಕೋ ಕಾಲ್ ಮಾಡ್ತೀನಿ. ಏನ್ರಿ ನೆಮ್ಮದಿಯಾಗಿ ಮಾತಾಡಕ್ಕೂ ಬಿಡಲ್ವಲ್ಲ? ನಿನ್ನ ಹತ್ರ ಒಂದು ಸಂತೋಷವಾದ ವಿಷಯ ಹೇಳಬೇಕು, ಅದನ್ನ ಶೇರ್ ಮಾಡ್ಬೇಕಿತ್ತು. ಏನ್ರಿ, ಹೊಸ ಬಿಸ್ನೆಸ್ ಏನಾದ್ರೂ ಶುರು ಮಾಡ್ಕೊಂಡ್ರಾ? ನಾನಲ್ಲ, ನಿಮ್ಮಣ್ಣ. ಅಣ್ಣನಾ? ಹೌದು, ನಿಮ್ಮಣ್ಣನೇ. ವೀರಣ್ಣ ಅವ್ರ ತಂಗಿ ಅರ್ಚನಾ ಇದಾರಲ್ಲ, ಅವ್ರನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ತಗೊಂಡಿದ್ದಾರೆ. ಸುಶಾಂತ್ ಅಣ್ಣ ಅರ್ಚನಾ ಅವ್ರನ್ನ ಪಾರ್ಟ್ನರ್ ಆಗಿ ತಗೊಂಡಿದಾರ? ಇದ್ಯಾಕೋ ತುಂಬಾ ಜಾಸ್ತಿ ಆಯ್ತು ರೇ. ಇದ್ರಲ್ಲಿ ಏನ್ ಜಾಸ್ತಿ ಆಯ್ತು? ಮಂತ್ರ ಅದಕ್ಕೆ ಸುಶಾಂತ್ ಅಣ್ಣನ್ ಜೊತೆ ಸೇರಿದ್ಮೇಲೆ ಬಿಸ್ನೆಸ್ ಇಂಪ್ರೂವ್ ಆಯ್ತು. ಹಾಗಂತ ನೀನ್ ಅನ್ಕೊಂಡಿದ್ಯಾ ಅಷ್ಟೇ ರೀ. ಮೊದ್ಲೆಲ್ಲ ನಮ್ಮಣ್ಣ ಸಣ್ಣ ಪುಟ್ಟ ಬಿಸ್ನೆಸ್ ಆಡಿಟ್ ಮಾಡ್ತಿದ್ರು. ಅಂದ್ರೆ ನಿನ್ ಪ್ರಕಾರ ಏನು? ಓ, ಮಂತ್ರ ಬಂದ್ಮೇಲೆ ಬಿಸ್ನೆಸ್ ಇಂಪ್ರೂವ್ ಆಯ್ತಾ? ಏನ್ ಹೇಳ್ತಿದ್ಯಾ ಸುಕೃತ ನೀನು? ಮಂತ್ರ ಬರಕ್ಕಿಂತ ಮುಂಚೆ ನಿಮ್ ಕಂಪ್ನಿ ಬಿಸ್ನೆಸ್ ತುಂಬಾ ದೊಡ್ಡ ಮಟ್ಟದಲ್ಲಿತ್ತು. ಮಂತ್ರ ಅವ್ರು ಇರೋದ್ರಿಂದ ಯಾರಿಗೂ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಈಗ ನಮ್ಮಿಬ್ಬರೇ ತಗೋ,